ಎಬಿಎಂ ಎಕ್ಸ್‌ಪ್ರೆಸ್‌ನಲ್ಲಿ ಮತ್ತಷ್ಟು ಸುದ್ದಿಗಳನ್ನು ಬನ್ನಿ ನೋಡೋಣ. ಅಯೋಧ್ಯೆಯಲ್ಲಿ ರಾಮದೇವರ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಕುಟುಂಬಕ್ಕೆ ಆಹ್ವಾನ ನೀಡಲಾಗಿದೆ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನಿಂದ ಎಚ್‌ಡಿ ಕುಮಾರಸ್ವಾಮಿಗೆ ಆಹ್ವಾನ ನೀಡಲಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಬೆನ್ನಲ್ಲೇ ಇದೀಗ ಕುಮಾರಸ್ವಾಮಿಗೂ ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಆಮಂತ್ರಣ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಆತಂಕ ಮತ್ತೆ ಶುರುವಾಗಿದ್ದು ರಾಜ್ಯಕ್ಕೂ JN1 ಕೊರೋನಾ ರೂಪಾಂತರಿ ವೈರಸ್ ಎಂಟ್ರಿ ಕೊಟ್ಟಿದೆ. ಇದೀಗ ಮೈಸೂರಲ್ಲೂ JN1 ಕೊರೋನಾ ತಳಿಯ 4 ಪ್ರಕರಣಗಳು ಪತ್ತೆಯಾಗಿದೆ. ಯುಎಸ್ನಿಂದ ಬಂದ ಇಬ್ಬರಲ್ಲಿ ರೂಪಾಂತರ ವೈರಸ್ ಪತ್ತೆಯಾಗಿದ್ದು ಮೈಸೂರಲ್ಲಿ ಆತಂಕ ಮನೆ ಮಾಡಿದೆ. ಜೊತೆಗೆ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ ಮತ್ತಿಬ್ಬರಿಗೆ JN1 ಸೋಂಕು ಪತ್ತೆಯಾಗಿದೆ. ವಿವಿಧ ಆಸ್ಪತ್ರೆಗಳಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಹೊಸ ವರ್ಷಾಚರಣೆಗೆ ಕೌಂಟ್ಡೌನ್ ಶುರುವಾಗಿದ್ದು ರಾಜ್ಯ ರಾಜಧಾನಿ ಬೆಂಗಳೂರು ಹೊಸ ವರ್ಷಾಚರಣೆಗೆ ಸಿದ್ಧವಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರಿಗೇಡ್ ರೋಡ್ ಸಿದ್ಧವಾಗಿದೆ. ಜಗಮಗಿಸೋ ವಿದ್ಯುತ್ ದೀಪಗಳಿಂದ ಬ್ರಿಗೇಡ್ ಹಾಗೂ ಚರ್ಚ್ ಸ್ಟ್ರೀಟ್ ರೋಡ್ ಕಂಗೊಳಿಸ್ತಾ ಇದೆ. ಹೆಚ್ಚು ಪಬ್ ಬಾರ್ಗಳಿರೋ ಬ್ರಿಗೇಡ್ ರೋಡ್ಗೆ ಖಾಕಿ ಕಣ್ಗಾವಲಿದ್ದು ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸೋದಕ್ಕೆ ಖಾಕಿ ಸಿದ್ಧವಾಗಿದೆ. ಬ್ರಿಗೇಡ್ ಹಾಗೂ ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳ ಸಂಖ್ಯೆಯನ್ನ ಹೆಚ್ಚಿಸಲಾಗಿದೆ. ಬ್ರಿಗೇಡ್ ರೋಡ್ ಲಕ್ಷಾಂತರ ಜನ ಆಗಮಿಸೋ ಸಾಧ್ಯತೆ ಇದ್ದು ಬ್ರಿಗೇಡ್ ಹಾಗೂ ಚರ್ಚ್ ಸ್ಟ್ರೀಟ್ ರಸ್ತೆ ಸೇರಿದಂತೆ ಸುತ್ತಮುತ್ತ 1200ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಗ್ಧರಲ್ಲ, ಧೂರ್ತ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜೋಶಿ, ಹಿಜಾಬ್ ನಿಷೇಧವೇ ಆಗಿಲ್ಲ, ಹೀಗಿರುವಾಗ ಹಿಜಾಬ್ ಬ್ಯಾನ್ ಹಿಂಪಡಿತೀವಿ ಅಂದ್ರೆ ಅದಕ್ಕೆ ಅರ್ಥವಿಲ್ಲ ಅಂದ್ರು. ಸಮವಸ್ತ್ರ ಸಂಹಿತೆ ಬಿಟ್ಟು ಹಿಜಾಬ್ ಧರಿಸೋದಕ್ಕೆ ಅವಕಾಶ ಕೊಡ್ತೀವಿ ಅಂದ್ರೆ ಆಗ ಇನ್ನೊಬ್ರು ನಾವು ಕೇಸರಿ ಶಾಲ್ ಹಾಕೊಂಡು ಬರ್ತೀವಿ ಅಂತಾರೆ. ಸಮಾಜ ಒಡೆದು ವೋಟ್ ತೆಗೆದುಕೊಳ್ಳಬೇಕು ಅನ್ನೋದು ನಿಮ್ಮ ಉದ್ದೇಶ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕದ ಕ್ರಿಕೆಟರ್ ಕಾರ್ಯಪ್ಪ ವಿರುದ್ಧ ಲವ್ ಸೆಕ್ಸ್ ದೋಖಾ ಆರೋಪದ ಬೆನ್ನಲ್ಲೇ ಡ್ರಗ್ಸ್ ಸೇವನೆ ಆರೋಪ ಎದುರಾಗಿದೆ. ಕಾರ್ಯಪ್ಪ ವಿರುದ್ಧ ಮಾಜಿ ಪ್ರೇಯಸಿ ಗಾಂಜಾ ಸೇವನೆ ಆರೋಪ ಮಾಡಿದ್ದಾಳೆ. ಹೀಗಾಗಿ ಕಾರ್ಯಪ್ಪಗೆ ಡ್ರಗ್ಸ್ ಸೇವನೆ ಆರೋಪದಿಂದ ಸಂಕಷ್ಟ ಎದುರಾಗಲಿದೆ. ಆದರೆ ಕಾರ್ಯಪ್ಪ ಮಾತ್ರ ಯುವತಿಯೇ ಡ್ರಗ್ಸ್ ಸೇವಿಸ್ತಾಳೆ ಅಂತ ಆರೋಪಿಸಿದ್ದಾರೆ. ಯುವತಿ ಡ್ರಗ್ಸ್ ಸೇವಿಸ್ತಾ ಇದ್ದ ವಿಡಿಯೋಗಳನ್ನ ಕ್ರಿಕೆಟಿಗ ಕಾರ್ಯಪ್ಪ ರಿಲೀಸ್ ಮಾಡಿದ್ದಾರೆ. ಆದರೆ ಅಹಮದಾಬಾದ್ ಹೋಟೆಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದು ಕಾರ್ಯಪ್ಪ ಸೇವಿಸೋದಕ್ಕೆ ಡ್ರಗ್ಸ್ ರೆಡಿ ಮಾಡ್ತಿದ್ದೆ, ಆಗ ಕಾರ್ಯಪ್ಪ ವಿಡಿಯೋ ಮಾಡಿದ್ದಾರೆ ಅಂತ ಯುವತಿ ಸ್ಪಷ್ಟನೆ ನೀಡಿದ್ದಾಳೆ. ತನ್ನ ಪತ್ನಿ ಅಂತ ಸುಳ್ಳು ಹೇಳಿ ಯುವತಿಯನ್ನ ಅಹಮದಾಬಾದ್ಗೆ ಕರೆದೊಯ್ದಿದ್ದ. ಆದರೆ ಇದೀಗ ಅದೇ ಕಾರ್ಯಪ್ಪಗೆ ಮುಳುವಾಗಿದ್ದು ವಂಚನೆ ಕೇಸ್ ಜೊತೆಗೆ ಗಾಂಜಾ ಸೇವನೆ ಬಗ್ಗೆಯೂ ಪೊಲೀಸರು ತನಿಖೆ ಮಾಡ್ತಾರಾ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ಒಂದ್ ವೇಳೆ ಡ್ರಗ್ಸ್ ಸೇವನೆ ಬಗ್ಗೆ ತನಿಖೆ ಆರಂಭವಾದರೆ ಕ್ರಿಕೆಟಿಗ ಕಾರ್ಯಪ್ಪ ಕರಿಯರ್ಗೆ ಮುಳುವಾಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಹಿರಿಯ ನಾಯಕ ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಮನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ಎಂ ಕೃಷ್ಣಪ್ಪ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಆದರೆ ಕ್ಯಾಬಿನೆಟ್ ರಚನೆ ವೇಳೆ ಎಂ ಕೃಷ್ಣಪ್ಪಗೆ ಮಣೆ ಹಾಕಿರಲಿಲ್ಲ. ನಿಗಮ ಮಂಡಳಿಯಲ್ಲಾದರೂ ಅವಕಾಶ ಕಲ್ಪಿಸಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಈಗ ಆ ನಿರೀಕ್ಷೆಯೂ ಹುಸಿಯಾಗಿದ್ದು ಶಾಸಕ ಎಂ ಕೃಷ್ಣಪ್ಪ ಹಾಗೂ ಪುತ್ರ ಪ್ರಿಯಕೃಷ್ಣ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಎಂ ಕೃಷ್ಣಪ್ಪ ಮನೆಗೆ ಭೇಟಿ ನೀಡಿ ಮನವೊಲಿಕೆಗೆ ಯತ್ನಿಸಿದ್ದಾರೆ. ಚುನಾವಣೆ ದೃಷ್ಟಿಯಿಂದ ಅತೃಪ್ತ ನಾಯಕರ ಮನವೊಲಿಕೆಗೆ ಡಿಕೆಶಿ ಈಗ ಮುಂದಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಯಾವುದೇ ಕೆಲಸ ಆಗಬೇಕು ಅಂದ್ರೆ 25% ಕಮಿಷನ್ ಕೊಡಲೇಬೇಕು. ಕಮಿಷನ್ ಕೊಟ್ಟಿಲ್ಲ ಅಂದ್ರೆ ಕಾಮಗಾರಿ ನಿಲ್ಲಿಸುವಂತೆ ಪಿಡಿಒ ಧಮಕಿ ಹಾಕ್ತಾರಂತೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕು ಕುಡಚಿ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಪಿಡಿಒ ಶ್ರೀದೇವಿ ಗುಂಡಾಪುರ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರು ಆರೋಪ ಮಾಡುತ್ತಿದ್ದಾರೆ. ಸದಸ್ಯರ ವಾರ್ಡ್ ಕೆಲಸ ಆಗಿರಬಹುದು, ಉದ್ಯೋಗ ಖಾತ್ರಿ ಯೋಜನೆ ಆಗಿರಬಹುದು, ಗ್ರಾಮ ಪಂಚಾಯಿತಿಯಿಂದ ಪಹಣಿ ಬೇಕಾದರೂ ಹಣ ನೀಡಲೇಬೇಕು. 25% ಕಮಿಷನ್ ಕೇಳಿದ ಆಡಿಯೋ ಸದ್ಯ ವೈರಲ್ ಆಗಿದೆ. ಕುಡಚಿ ಗ್ರಾಮದ ವಾರ್ಡ್ ನಂಬರ್ 1ರ ಸದಸ್ಯ ಬುಡನ್ ಸಾಬ್ ಅನ್ನೋರಿಗೆ ಬೇಡಿಕೆ ಇಟ್ಟಿರೋ ಆಡಿಯೋ ವೈರಲ್ ಆಗಿದೆ. ಪಿಡಿಒ ಲಂಚಾವತಾರಕ್ಕೆ ಬೇಸತ್ತು ಪಂಚಾಯಿತಿ ಸದಸ್ಯರು ಸರ್ಕಾರ ಹಾಗೂ ಸಚಿವರಿಗೆ ಪತ್ರ ಬರೆದಿದ್ದಾರೆ. ತುಂಗಭದ್ರಾ ಸಕ್ಕರೆ ಕಾರ್ಖಾನೆ ವಿರುದ್ಧ ರೈತರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ತಾಲೂಕಿನ ತರಕನಹಳ್ಳಿ ಗ್ರಾಮಸ್ಥರು ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಗ್ರಾಮಸ್ಥರ ಭೂಮಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಹೆಸರಿನಲ್ಲಿರುವುದರಿಂದ ಸಕ್ಕರೆ ಕಾರ್ಖಾನೆ ಮಾಲೀಕರು ಗ್ರಾಮಸ್ಥರನ್ನ ಒಕ್ಕಲೆಬ್ಬಿಸುತ್ತಾರೆ ಅನ್ನೋ ಭೀತಿ ಶುರುವಾಗಿದೆ.
ಹೀಗಾಗಿ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು. ರೈತರ ಹೋರಾಟಕ್ಕೆ ಬೆಂಬಲಿಸಿ ಸಂಸದ ಬಿವೈ ರಾಘವೇಂದ್ರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರ ಜೊತೆ ಕೂತು ಪ್ರತಿಭಟನೆ ಮಾಡಿದ್ರು. ನಾಗನಹಳ್ಳಿ ದರ್ಗಾದಲ್ಲಿ ದತ್ತ ಜಯಂತಿ ಆಚರಣೆಗೆ ಕರೆ ಕೊಟ್ಟಿರೋ ಹಿನ್ನೆಲೆ ಶ್ರೀರಾಮಸೇನೆಯ ಮಾಜಿ ಜಿಲ್ಲಾಧ್ಯಕ್ಷ ರಂಜಿತ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ನಾಗನಹಳ್ಳಿ ದರ್ಗಾದಲ್ಲಿ ದತ್ತ ಜಯಂತಿ ಆಚರಣೆ ಮಾಡ್ತೀವಿ ಅಂತ ಶ್ರೀರಾಮಸೇನೆ ಹೇಳಿತ್ತು. ಹೀಗಾಗಿ ಮುಂಜಾಗ್ರತಾ ಕ್ರಮಕ್ಕಾಗಿ ಶ್ರೀರಾಮಸೇನೆ ಮುಖಂಡ ರಂಜಿತ್ ಶೆಟ್ಟಿಯನ್ನ ವಶಕ್ಕೆ ಪಡೆದು ಗೌಪ್ಯ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ. ಜೊತೆಗೆ ಪ್ರಮೋದ್ ಮುತಾಲಿಕ್ ಹಾಗೂ ಗಂಗಾಧರ್ ಕುಲಕರ್ಣಿಗೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಜಿಲ್ಲೆಗೆ ಆಗಮಿಸದಂತೆ ನಿರ್ಬಂಧ ಹೇರಿದೆ. ಪ್ರಸಾದ ಸೇವಿಸಿದ್ದ ಮಹಿಳೆ ಮೃತಪಟ್ಟ ಪ್ರಕರಣದ ಬಗ್ಗೆ ಅಧಿಕಾರಿಗಳೇ ಸ್ವಯಂ ಪ್ರೇರಿತರಾಗಿ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ, ಅಧಿಕಾರಿಗಳ ಕಡೆಯಿಂದ ಸುಮೋಟೋ ಕೇಸ್ ದಾಖಲಾಗಿದೆ. ಡಿಎಸ್ಪಿ ಅವರ ನೇತೃತ್ವದಲ್ಲಿ ನಾವು ಒಂದು ತನಿಖಾ ತಂಡವನ್ನು ರಚಿಸಿ ವಿಚಾರಣೆ ನಡೆಸುತ್ತೀವಿ. 2-3 ದೇವಸ್ಥಾನದಲ್ಲಿ ಪ್ರಸಾದ ಸೇವನೆ ಮಾಡಿದ್ದಾರೆ. ವೀರಾಂಜನೇಯ ದೇವಸ್ಥಾನ, ಲಕ್ಷ್ಮೀ ನರಸಿಂಹ ಹಾಗೂ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಪ್ರಸಾದ ಸೇವನೆ ಮಾಡಿದ್ದಾರೆ. ಆ ಎಲ್ಲ ದೇವಸ್ಥಾನಕ್ಕೂ ಒಂದೇ ಕಡೆಯಿಂದ ಪ್ರಸಾದ ಪೂರೈಕೆಯಾಗಿತ್ತಾ ಅನ್ನೋ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಜನರು ಮನೆ ಕಳ್ಳತನ, ಅಂಗಡಿ ಕಳ್ಳತನ ಮಾಡೋ ಕಾಲವೊಂದಿತ್ತು. ಆದರೆ ಇದೀಗ ಆನ್ಲೈನ್ನಲ್ಲೇ ಕಳ್ಳತನ ಮಾಡಿ ಜನರನ್ನ ವಂಚಿಸಲಾಗ್ತಾ ಇದೆ. ದಿನೇ ದಿನೇ ಬಳ್ಳಾರಿ, ವಿಜಯನಗರ ಜಿಲ್ಲೆಯಲ್ಲಿ ಸೈಬರ್ ಕ್ರೈಮ್ ಹೆಚ್ಚಾಗ್ತಾ ಇದೆ. ಸೈಬರ್ ಖದೀಮರು 4 ವರ್ಷದಲ್ಲಿ 14 ಕೋಟಿ 30 ಲಕ್ಷ ರೂಪಾಯಿ ಹಣ ಕೊಳ್ಳೆ ಹೊಡೆದಿದ್ದಾರೆ. ಇದರಲ್ಲಿ ಕೇವಲ 3 ಕೋಟಿ ಹಣ ಮಾತ್ರ ರಿಕವರಿ ಮಾಡಲಾಗಿದೆ. ರಾಜ್ಯದಲ್ಲಿ 2ನೇ ಅತಿ ಹೆಚ್ಚು ಸೈಬರ್ ಕಳ್ಳತನ ಪ್ರಕರಣ ಅವಳಿ ಜಿಲ್ಲೆಯಲ್ಲಿ ದಾಖಲಾಗಿದೆ. ಬಯೋಮೆಟ್ರಿಕ್ ಹಣ ಡಬ್ಲಿಂಗ್, ಸಾಮಾಜಿಕ ಜಾಲತಾಣಗಳ ಮೂಲಕ ಹಣ ಕಳ್ಳತನ ಮಾಡಲಾಗ್ತಾ ಇದೆ. 2023ರ ಒಂದೇ ವರ್ಷದಲ್ಲಿ 6 ಕೋಟಿ ಹಣ ಸೈಬರ್ ಖದೀಮರ ಪಾಲಾಗಿದೆ. ಮನೆ ಕಳ್ಳತನದ ಪ್ರಕರಣಗಳಿಗಿಂತ ಸೈಬರ್ ಪ್ರಕರಣಗಳೇ ಹೆಚ್ಚಾಗಿದೆ. ಸೈಬರ್ ಕಳ್ಳತನದ ಬಗ್ಗೆ ಜಾಗೃತರಾಗಿರಿ ಅಂತ ಸಾರ್ವಜನಿಕರಿಗೆ ಪೊಲೀಸರು ಮನವಿ ಮಾಡುತ್ತಿದ್ದಾರೆ. ಶಾಲಾ ಮಕ್ಕಳ ಪ್ರವಾಸದ ಸರ್ಕಾರಿ ಬಸ್ಸು ಪಲ್ಟಿಯಾಗಿ 4 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಅಲಿಪುರ ಕ್ರಾಸ್ ಬಳಿ ಅಪಘಾತ ನಡೆದಿದೆ. 4 ಮಕ್ಕಳನ್ನ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 45 ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಸಜ್ಜನಗುಡ್ಡದ ಸರ್ಕಾರಿ ಶಾಲೆ ಮಕ್ಕಳು ಶಿಗಾವಿ ಬಳಿಯ ಉತ್ಸವ ರಾಕ್ ಗಾರ್ಡನ್ ನೋಡುವುದಕ್ಕೆ ತೆರಳಿದ್ದ ವೇಳೆ ಅಪಘಾತ ಸಂಭವಿಸಿದೆ. ಸ್ಥಳಕ್ಕೆ ಸವಣೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಟನ್ ಅಂಗಡಿಗೆ ಅಂತ ಕುರಿ ಕಳ್ಳತನ ಮಾಡ್ತಾ ಇದ್ದ 3 ಖಾಕಿ ಬಲೆಗೆ ಬಿದ್ದಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ 3 ಕುರಿ ಕಳ್ಳರನ್ನ ಬಂಧಿಸಿದ್ದು, ಬಂಧಿತರಿಂದ 6 ಕುರಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಕೋಲಾರ ನಗರದ ಗಣೇಶ್, ಸಂಜಯ್ ಹಾಗೂ ಚಲಪತಿ ಬಂಧಿತ ಆರೋಪಿಗಳು. ಶ್ರೀನಿವಾಸಪುರ ತಾಲೂಕು ಕುಳಿಗುರ್ಕಿ ಗ್ರಾಮದ ಮುನಿರೆಡ್ಡಿ ಎಂಬುವರ ದೊಡ್ಡಿಯಿಂದ ಕುರಿಗಳನ್ನ ಕಳ್ಳತನ ಮಾಡಿದ್ರು. ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಟ್ಟಿಗೆ ಕಾರ್ಖಾನೆಗೆ ಅಕ್ರಮವಾಗಿ ಕೆರೆಯಿಂದ ಮಣ್ಣನ್ನ ಲೂಟಿ ಮಾಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಸಂಬಂಧವೇ ಇಲ್ಲದಂತೆ ವರ್ತಿಸ್ತಾ ಇದ್ದಾರೆ ಅಂತ ಹುಣಸನಕೋಡಿಹಳ್ಳಿ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಹುಣಸನಕೋಡಿಹಳ್ಳಿ ಗ್ರಾಮದ ಕೆರೆಯಲ್ಲಿ ಮಣ್ಣನ್ನ ಲೂಟಿ ಮಾಡಲಾಗ್ತಾ ಇದೆ. ಜೆಸಿಬಿಗಳನ್ನ ಬಳಸಿಕೊಂಡು ಕೆರೆ ಒಡಲನ್ನ ಬಗೆದು ಮಣ್ಣನ್ನ ಸಾಗಣೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಕೆರೆಯಲ್ಲಿ ಮಣ್ಣನ್ನ ತೆಗೆಯುವಂತಿಲ್ಲ ಅನ್ನೋ ನಿಯಮ ಇದ್ರೂ ಯಾರ ಭಯವೂ ಇಲ್ಲದೆ ಕೆರೆಯಲ್ಲಿನ ಮಣ್ಣನ್ನ ವಾಣಿಜ್ಯ ಬಳಕೆಗೆ ಲೂಟಿ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೆರೆ ರಕ್ಷಣೆ ಮಾಡ್ತಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಲಬೆರಕೆ ಗೊಬ್ಬರ ವಿತರಣೆ ಹಿನ್ನೆಲೆ ಉಡುಪಿ ಜಿಲ್ಲೆಯ ಕಾರ್ಕಳದ ರೈತರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹೊಸ್ಮಾರು ಶ್ರೀಶಾ ಎಂಟರ್ಪ್ರೈಸಸ್ನಿಂದ ವಿತರಿಸಿದ ಗೊಬ್ಬರದ ಬಗ್ಗೆ ಆಕ್ಷೇಪಗಳು ಕೇಳಿಬಂದಿದೆ. ಕೃಷಿ ಗೊಬ್ಬರ ವಿತರಣೆಯಲ್ಲಿ ಕಲಬೆರಕೆ ಮಾಡಿರುವುದಾಗಿ ರೈತರು ಆರೋಪ ಮಾಡಿದ್ದಾರೆ. ಅಡಿಕೆಗೆ ನೀಡಿದ ಗೊಬ್ಬರದಲ್ಲಿ ಭಾರೀ ಪ್ರಮಾಣದ ಕಲ್ಲು, ಮಣ್ಣು ಇದೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಳಪೆ ಹಾಗೂ ಕಲಬೆರಕೆ ಗೊಬ್ಬರದ ಬಗ್ಗೆ ವಿಡಿಯೋ ಹರಿಬಿಟ್ಟಿದ್ದಾರೆ. ರೈತರು ವಿಡಿಯೋ ಹರಿಬಿಟ್ಟ ಬೆನ್ನಲ್ಲೇ ಉಡುಪಿ ಕೃಷಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು. ಗೋದಾಮಿನಲ್ಲಿದ್ದ ಗೊಬ್ಬರ ಮಾರಾಟ ಮಾಡದಂತೆ ನೋಟಿಸ್ ನೀಡಿದ್ದಾರೆ. ಪ್ರಯೋಗಾಲಯದಿಂದ ವರದಿ ಬರೋವರೆಗೆ ಗೊಬ್ಬರ ಮಾರಾಟ ಮಾಡದಂತೆ ಸೂಚನೆ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.